ಬಾಲಕ, ಯಾರು ನೀನು? ಬಾಲು. ಓಹ್, ನಿನ್ನ ಹೆಸರು ಬಾಲುನಾ? ಇಲ್ರಿ ಅಪ್ಪಾರ, ನನ್ನ ಹೆಸರು ಬಾಲು ಅಲ್ಲ, ವಿನಾಯಕಾರಿ. ಎಲ್ರು ನನ್ನ ಪ್ರೀತಿಯಿಂದ ಗಣಿ ಗಣಿ ಅಂತ ಕರೀತಾರೆ. ಆ ಬಾಲ್ ನಂದು. ಓಹ್, ಹೆಸರು ಬಾಲು ಅಲ್ಲ, ಆದ್ರೆ ಬಾಲ್ ನಿಂದು. ಈ ಬಾಲು ನಂದಲ್ಲ, ಆದ್ರೆ ನನ್ನ ಹೆಸರು ಶಿವಪ್ರಸಾದ್. ಎನಿವೇಸ್, ನೀವು ಉತ್ತರ ಕರ್ನಾಟಕದ ಜನನಾ? ಹೌದ್ರಿ ಅಪ್ಪ, ನಾವು ಉತ್ತರ ಕರ್ನಾಟಕ ಮಂದಿರಿ. ಓಹ್, ನ್ಯಾಚುರಲ್ ಬ್ಯಾಟ್ ಇಟ್ಕೊಂಡಿರೋ ವೀರ ಯಾರು ನೀನು? ನಾನು ಸುಬ್ರಹ್ಮಣ್ಯ ರೀ. ಎಲ್ರು ಬಹಳ ಪ್ರೀತಿಯಿಂದ ಸುಬ್ಬು ಅಂತ ಕರೀತಾರ್ರಿ. ನಾವಿಬ್ರು ಅಣ್ಣ ತಮ್ಮಂದ್ರಿ. ಹ್ಞೂನ್ರಿ. ಓ, ನನಗೀಗ ಅರ್ಥ ಆಯ್ತು. ನಿನ್ ಕೈಯಲ್ಲಿ ಬ್ಯಾಟ್ ಇದೆ, ನನ್ನ ಕೈಯಲ್ಲಿ ಬಾಲ್ ಇದೆ. ನೀನು ಜೋರಾಗಿ ಹೊಡೆದಿದ್ಯಾ, ಬಾಲು ನನ್ನ ಕೈಯಲ್ಲಿ ಬಂದು ಬಿದ್ದಿದೆ. ಅದೇ ಈ ಬಾಲು ಯಾವ್ದಾದ್ರು ಪೊದೆ ಒಳಗೆ ಹೋಗಿದ್ದಿದ್ರೆ, ನೀನ್ ಅಲ್ಲಿ ಕೈ ಹಾಕಿದ್ದಿದ್ರೆ, ಅಲ್ಲಿ ಹಾವಿದ್ದಿದ್ರೆ ಏನಪ್ಪ ಮಾಡ್ತಾ ಇದ್ದೆ? ಹಾವಿದ್ರೆ ಅದನ್ನ ಎತ್ಕೊಂಡು ಹೊಟ್ಟೆಗೆ ಕಟ್ಕೋತಿದ್ದೆ ಅಷ್ಟೇ. ಹೊಟ್ಟೆಗೆ ಕಟ್ಕೋತಿದ್ದೆ. ನೋಡಪ್ಪ, ನೋಡಕ್ ನಿನ್ ಗಣೇಶನ್ ತರಾನೇ ಇದೆಯಾ, ಹಾಗಂತ ಅವೆಲ್ಲ ಕಟ್ಕೊಳ್ಳೋ ಸಾಹಸ ಮಾಡಬಾರ್ದಪ್ಪ. ಇಟ್ಸ್ ರಾಂಗ್. ಹಾವಂದ್ರೆ ಭಯ ಇಲ್ವಾ ನಿನ್ಗೆ? ಹಾಗೆಲ್ಲ ಯಾಕ್ರಿ ಎದುರ್ಕೋಬೇಕು ಅಪ್ಪಾರ? ನಮ್ಮ ಮನ್ಯಾಗ ಭಾಳ ಆವದ. ಮನೆಗ್ ಬರ್ರಿ, ತೋರಿಸ್ತೀನಿ. ಓ, ಹುಡುಗರು ತುಂಬಾ ಜೋಶಲ್ಲಿದ್ದಾರೆ. ಯಾರೋ ಹಾವಾಡಿಗರ ಮಕ್ಕಳೇ ಇರಬೇಕು. ಇಲ್ರಿ ಅಪ್ಪ, ನಮ್ಮ ಮನ್ಯಾಗ ಬರೀ ಹಾವಲ್ಲ, ನವಿಲು, ಇಲಿ, ಹುಲಿ, ಸಿಂಹ, ನಂದಿ ಎಲ್ಲ ಐತ. ಓಹೋ, ಬನ್ನೇರುಘಟ್ಟ ಝೂ ಇಲ್ಲ ಮೈಸೂರು ಝೂ ಅಲ್ಲಿ ಕೆಲಸ ಮಾಡೋರ್ ಮಕ್ಕಳ ನೀವು? ಎಲ್ಲಿದೆ ನಿಮ್ಮ ಮನೆ? ಇಲ್ರಿ ಅಪ್ಪಾರ, ನಮ್ಮ ಮನೆ ಭಾಳ ದೂರ ಐತಿ. ಬಾಳ್ ದೂರ ಐತಿ ಅಂತ ಹಿಂಗ್ ತೋರಿಸ್ತಾರೆ, ಹಿಂಗ್ ತೋರಿಸ್ತಾರೆ, ಹಿಂಗ್ ತೋರಿಸ್ತಾರೆ, ಹಿಂಗ್ ತೋರಿಸ್ತಾರೆ. ನೀನೇನಪ್ಪ ಹಿಂಗ್ ತೋರಿಸ್ತಾ ಇದ್ಯಾ? ನಾವ್ ಹಂಗೆ. ನೀವ್ ಹೇಳಿದ್ರಲ್ಲ ಪ್ರಾಣಿಗಳು, ಅದನ್ನ ನಾವು ಮೃಗಾಲಯದಲ್ಲಿ ಇಟ್ಕೊಂಡಿಲ್ರಿ, ನಮ್ಮ ಆಲಯದಾಗ ಇಟ್ಕೊಂಡಿವ್ರಿ. ನಮ್ ಸುಬ್ಬು ಅಂತೂ ನವಿಲ್ ಮೇಲೆ ಯಾವಾಗ್ಲೂ ಕುಂತಿರ್ತಾನ. ಸುಬ್ಬು, ಹಾಗೆಲ್ಲ ಮಾಡಬಾರ್ದಪ್ಪ. ಅದನ್ನ ಏನ್ ಅನ್ಕೊಂಡಿದ್ಯಾ? ಅದು ನಮ್ಮ ನ್ಯಾಷನಲ್ ಬರ್ಡ್. ನವಿಲಿಗೆ ಖುಷಿ ಆದಾಗ ಡ್ಯಾನ್ಸ್ ಮಾಡಕ್ಕೆ ಗರಿ ಬಿಚ್ಚುತ್ತೆ, ಕೋಪ ಬಂದ್ರೆ ಕಚ್ಚುತ್ತೆ. ನವಿಲ್ಗೆ ಹಿಂಗ್ ಅಂತೀರಿ, ಇನ್ ನಮ್ ಗಣಿ ಯಾವಾಗ್ಲೂ ಇಲಿ ಮೇಲೆ ಕುಂತು ಓಡಾಡ್ತಿರ್ತಾನ. ಇಲಿನಾ? ನೀನು? ನಾನೇ. ಅಟ್ಟ ಹತ್ತೋ ಇಲಿ ಮೇಲೆ ನೀನ್ ಹತ್ತೀನಿ ಅಂತ ಹೇಳ್ತಿದ್ಯಲ್ಲಪ್ಪ, ಪಾಪ ಇಲಿ. ಅಲ್ಲ, ಪ್ರಾಣಿಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮ ಅಪ್ಪ ಅಮ್ಮ ಏನು ಹೇಳಲ್ವಾ ನಿಮ್ಗೆ? ಅವ್ರು ಯಾಕೆ ಕೇಳ್ತಾರೆ? ನಮ್ಮ ಅಪ್ಪನೇ ನಂದಿ ಮೇಲೆ ಬರ್ತಾರೆ, ಒಂದೊಂದ್ಸಲಿ ಹುಲಿ ಮೇಲೆ ಬರ್ತಾರೆ. ನಮ್ಮಮ್ಮನೂ ಕೇಳಂಗಿಲ್ಲ, ಸಿಂಹದ ಮೇಲೆ ಕೂತಿರ್ತಾರ. ನಾವು ನಮ್ಮ ಪಾಡಿಗಿರ್ತೀವಪ್ಪ. ಓ ಛೆ, ಈ ಅಪ್ಪ ಅಮ್ಮಂದ್ರು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ಆ ಮೊಬೈಲಲ್ಲಿ ಕಾರ್ಟೂನ್ಗಳನ್ನ ನೋಡಿ ನೋಡಿ ಹಾಳಾಗ್ಬಿಟ್ಟಿದ್ದಾರೆ ಮಕ್ಕಳು. ಛೆ, ನಿಮಗಂದು ಏನು ಪ್ರಯೋಜನ? ಎಲ್ಲಿ ನಿಮ್ಮಪ್ಪ? ಶರಣ್ರಿ ಸರ, ನನ್ನ ಹೆಸರು ಬಸವಲಿಂಗ ರೀ. ಇವರಿಬ್ರು ನನ್ನ ಮಕ್ಕಳು ರೀ. ಆಹಾ ಸ್ವಾಮಿ, ಇವರು ನಿಮ್ಮ ಮಕ್ಕಳ? ಸ್ವಲ್ಪ ಹೊತ್ತು ಇವ್ರ ಜೊತೆ ಇದ್ದಿದ್ದಕ್ಕೆ 3 ಲೋಕ ತೋರಿಸ್ಬಿಟ್ರು. ಅದು ಹೆಂಗಿರ್ತಿರೋ ಪಾಪ ಇವ್ರ ಜೊತೆ. ಅಲ್ಲ ಸ್ವಾಮಿ, ಮಕ್ಕಳಿಬ್ಬರನ್ನೇ ಬಿಟ್ಬಿಟ್ಟು ತಾವು ಎಲ್ಲಿ ಹೋಗಿದ್ರಿ? ಇದು ಬೆಂಗಳೂರು ಸ್ವಾಮಿ, ಮೊದಲೇ ಡೇಂಜರು. ಗೌರಮ್ಮ ಅಂತ ಬೆಂಗಳೂರು ಏನಂತ ನಮಗ್ ಗೊತ್ತೈತ್ರಿ, ಆದ್ರ ಬೆಂಗಳೂರಿಗೆ ನಾವ್ ಯಾರಂತ ಗೊತ್ತಿಲ್ರಿ. ಅದಕ್ಕ ಮೋಸ ಹೋಗಿ ಇಲ್ಲೇ ಕುಂತೀವ್ರಿ. ಅರ್ಥ ಆಗ್ಲಿಲ್ಲ ಸರ. ನಾವು ಗಣೇಶನ್ ಮೂರ್ತಿ ಮಾಡಿ ಮಾರೋ ಮಂದಿ ಅದೀವ್ರಿ. ಚಲೋ ವ್ಯಾಪಾರ ಆಗ್ತೈತಿ ಅಂತ ನಮ್ಮನ್ನ ಇಲ್ಲಿಗೆ ಕರ್ಸ್ಕೊಂಡ್ರು.
ಮೂರ್ತಿನೆಲ್ಲ ತಗೊಂಡು ₹1 ರೊಕ್ಕನ ಕೊಡದೆ ನಮಗೆ ಮೋಸ ಮಾಡಿದ್ರು ರೀ. ಊರು ಬೇರೆ ದೂರ ಐತಿ, ಮಕ್ಕಳು ಬೇರೆ ಅದಾರ, ಹಬ್ಬ ಬೇರೆ ಬರಕತ್ತೈತಿ. ಏನು ಮಾಡೋಣ ಅಂತ ಗೊತ್ತಾಗದೆ ನಾವು ಇಲ್ಲೇ ಮರದಡಿ ಕುಂತೀವ್ರಿ. ಹಬ್ಬದ ದಿನ ರಾತ್ರಿ ನಮ್ಮ ಊರ್ಗ ಒಂದು ಲಾರಿ ಹೊಕ್ಕೈತಂತ ಹೇಳಿರ್ರಿ, ಅದಕ್ಕೆ ಅಲ್ಲಿ ಮಠ ಇಲ್ಲೇ ಕಾದು ಆಮೇಲೆ ಹೊಕ್ಕೇವ್ರಿ. ಛೆ, ಎಂಥ ಪರಿಸ್ಥಿತಿ ಇದು. ನಾನು ನನ್ನ ಸಮಸ್ಯೆನೇ ದೊಡ್ಡ ಸಮಸ್ಯೆ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ. ಆದರೆ ಇವ್ರನ್ನ ನೋಡಿದ್ಮೇಲೆ ನನ್ನ ಸಮಸ್ಯೆ ಇವ್ರ ಮುಂದೆ ಏನೂ ಅಲ್ಲ ಅನಿಸ್ತಾ ಇದೆ. ನಮಗೆ ಕಡೆ ಪಕ್ಷ ತಿನ್ನೋ ಕನ್ನ, ಉಳ್ಕೊಳ್ಳೋಕ್ಕೆ ಮನೆ ಇದೆ. ಇವ್ರಿಗದು ಯಾವುದೂ ಇಲ್ಲ. ಆದರೂ ಅದೆಷ್ಟು ನಗುಮುಖದಲ್ಲಿದ್ದಾರೆ. ಕಲಿಯೋದು ತುಂಬ ಇದೆ ಇವರಿಂದ. ಗೌರಮ್ಮ, ನೋಡ್ಲಿಕ್ಕೆ ತುಂಬ ದಣದಾರ ಅನಿಸ್ತೈತಿ. ಹೋಗೊಂದು ತಮಗೆ ನೀರು ತಗೊಂಬ. ಆತ್ರಿ. ಅಮ್ಮ ಬೇಡಮ್ಮ. ಸ್ವಾಮಿ, ನನಗೆ ನೀರು ಬೇಕಾಗಿರ್ಲಿಲ್ಲ, ದಾಹ ಆಗ್ತಾ ಇಲ್ಲ. ನಮಗೆ ಅರ್ಥ ಆಗ್ತೈತ್ರಿ. ನೀವೇನು ಚಿಂತೆ ಮಾಡಬೇಡ್ರಿ, ನಾವು ಚಲೋ ನೀರೇ ಕೊಡ್ತೀವಿ. ಅಣ್ಣಾರ ತಗೋರಿ. ಮಕ್ಕಳನ್ನ ಕಟ್ಕೊಂಡು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗದೆ ನೀವೇ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ. ಆದರೂ ದಾರಿಲಿ ಹೋಗ್ತಾ ಇದ್ದವನಿಗೆ ನೀರು ಕೊಟ್ಟು ಸತ್ಕಾರ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನೀವು ಶ್ರೀಮಂತರು. ತಗೊಳ್ಳಿಮ್ಮ. ಗಂಗಾಜಲ ಕುಡಿದಷ್ಟು ತೃಪ್ತಿ ಆಯ್ತು. ಅದನ್ನೇ ಕೊಟ್ಟಿವ್ರಿ. ಅಂದ್ರೆ ನೀರು ಗಂಗೆ ಎಲ್ಲ ಒಂದೇ ಅಲ್ಲೇನ್ರಿ, ಅದಕ್ಕೆ ಹಾಗಂದೇ ರೀ. ಆಹಾ, ಸರಿಯಾಗಿ ಹೇಳಿದ್ರಿ ಸ್ವಾಮಿ. ತಾಯಿ ಋಣ, ನೀರು ಕೊಟ್ಟವ್ರ ಋಣ ತೀರ್ಸಕ್ಕಾಗಲ್ಲ ಅಂತ ಹೇಳ್ತಾರೆ. ನಿಮ್ಮ ಈ ಋಣ ನೀವ್ಯಾಕೆ ನಮ್ಮನೆಗೆ ಬರಬಾರ್ದು? ಹಬ್ಬ ಮಾಡೋಣ. ಏನ್ರಿ ಸರ ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಳಕತ್ತೀರಿ? ನನಗೂ ಗೊತ್ತಿಲ್ಲ, ನನ್ನ ಅಂತರಾತ್ಮ ಹೇಳು ಅಂತೂ ಹೇಳ್ಬಿಟ್ಟೆ. ಅದು ಅಲ್ಲದೆ ಬೆಂಗಳೂರು ಸ್ವಲ್ಪ ಸರಿ ಇಲ್ಲ. ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಯಾವುದೋ ಮರದ ಕೆಳಗಡೆ ಪಾಪ ಹೇಗಿರ್ತೀರಾ ನೀವು? ಹೇಗಿದ್ರು ನೀವು ಊರಿಗೆ ಹೋಗೋದು ಅದ್ಯಾವುದೋ ಲಾರಿ ಬಂದ್ಮೇಲೆ ನಾಳೆ ಸಂಜೆ ತಾನೆ. ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ನಮ್ಮ ಆತಿಥ್ಯನ ಸ್ವೀಕರಿಸಿ. ಇಲ್ಲ ಅಂತ ಹೇಳ್ಬಿಡಿ. ಏ ಮಕ್ಕಳ, ನಿಮ್ ಹಾಗೆ ನಮ್ಮನೇಲೂ 2 ಮಕ್ಕಳಿದ್ದಾರೆ, ನೀವು ಆಟ ಆಡ್ಬೋದು. ಹಂಗಾರ ಹೋಗೋಣ್ರಿ ಅಪ್ಪ. ಆತ್ರಿ. ಬನ್ನಿ 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 ಬನ್ನಿ. ನೋಡಿ ಲಿಂಗಪ್ಪನವರೇ, ಇದೇ ನನ್ನ ಪುಟ್ಟು ಅರಮನೆ. ನೀವು ಮಣ್ಣಲ್ಲಿ ಗಣೇಶನ ಕಟ್ತೀರಿ, ನಾನು ತಗೊಂಡಿರೋ ಲೋನ್ಗೆ ಪ್ರತಿ ತಿಂಗಳು EMI ಕಟ್ತೀನಿ. ನೀವು ಮೋಸ ಹೋಗಿದ್ದೀರಿ, ಆದರೆ ನಾನು ಯಾವುದೇ ಕಾರಣಕ್ಕೂ ಬ್ಯಾಂಕ್ನವ್ರಿಗೆ ಮೋಸ ಮಾಡೋಕ್ಕಾಗಲ್ಲ. ಬನ್ನಿ 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 ಬನ್ನಿ. ಗಿರೇ, ಅಪ್ಪ, ಪ್ರಣೇ, ಸ್ಕಂದ, ಮನೆ. ನಮಸ್ಕಾರ ರೀ ಸರ. ನಾನು ಬಸವಲಿಂಗ ರೀ. ಎಲ್ಲರೂ ಪ್ರೀತಿಯಿಂದ ಲಿಂಗಪ್ಪ ಅಂತ ಕರೀತಾರ್ರಿ. ಈಕೆ ನನ್ನ ಹೆಂಡ್ತಿರಿ. ಶರಣ್ರಿ ಅಪ್ಪಾರ. ನನ್ನ ಹೆಸರು ಗೌರಿ ರೀ. ಎಲ್ಲರೂ ನನ್ನ ಗೌರಮ್ಮ ಗೌರಮ್ಮ ಅಂತ ಕರೀತಾರೆ. ಮಕ್ಳ, ಮುತ್ಯಾರ್ಗ ನಿಮ್ಮ ಹೆಸರು ಹೇಳ್ರಲ್ಲ. ಶರಣ್ರಿ ಮುತ್ಯ. ನನ್ನ ಹೆಸರು ವಿನಾಯಕಾರಿ. ಎಲ್ರು ನನ್ನ ಪ್ರೀತಿಯಿಂದ ಗಣಿ ಗಣಿ ಅಂತ ಕರೀತಾರೆ. ಇವ ನನ್ನ ತಮ್ಮ ರೀ. ಶರಣ್ರಿ, ನಾನು ಮುರುಗೇಂದ್ರ ಅಂತ್ರಿ.
ಎಲ್ರು ಬಹಳ ಪ್ರೀತಿಯಿಂದ ಸುಬ್ಬು ಅಂತ ಕರೀತಾರೆ. ರೀ ಇವ್ರ ಪರಿಚಯ ಆಯ್ತು, ನಮ್ಮ ಮನೆಗೆ ಇವ್ರು ಯಾಕೆ ಬಂದಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಹಿರಿ, ಇವರು ಬಸವನ ಬಾಗೇವಾಡಿಯಿಂದ ಬಂದಿದ್ದಾರೆ. ಗಣೇಶನ ಮೂರ್ತಿಗಳನ್ನ ಮಾಡಿ ಮಾರೋದು ಇವರು ವ್ಯಾಪಾರ ಮಾಡಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಇವ್ರ ಹತ್ರ ಮೂರ್ತಿಗಳನ್ನ ಇಸ್ಕೊಂಡವರು ದುಡ್ಡು ಕೊಡದೆ ಮೋಸ ಮಾಡ್ಬಿಟ್ಟಿದ್ದಾರೆ. ಪಾಪ ಊರಿಗೆ ಹೋಗೋದಕ್ಕೂ ಕಾಸಿಲ್ವಂತೆ. ನಾಳೆ ಸಂಜೆ ಲಾರಿಲಿ ಹೋಗ್ತೀವಿ, ಅಲ್ಲಿವರೆಗೂ ಎಲ್ಲಿರೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ, ನಮ್ಮ ಮನೆಗೆ ಬನ್ನಿ ಅಂತ ನಾನೇ ಕರ್ಕೊಂಡ್ಬಂದೆ. ರೀ, ನಾವೇ ಹಬ್ಬ ಮಾಡೋ ಪರಿಸ್ಥಿತಿನಲ್ಲಿಲ್ಲ ಅಂಥದ್ರಲ್ಲಿ ಇವರು ಜೊತೆಗೆ ಇದ್ರೆ ಏನ್ರಿ ಕತೆ? ಈ ಕಿರಿ, ನಮಗೆ ತಿನ್ನಕ್ಕೆ ಅನ್ನ ಇದೆ, ಇರೋ ಸೂರಿದೆ. ಪಾಪ ಅವ್ರಿಗೆ ಅದು ಇಲ್ಲ. ಹಂಗೆ ನೋಡಿದ್ರೆ ನಾವೇ ಬೆಟ್ರಲ್ವಾ? ಶಿವು, ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ನಮ್ಮ ಧರ್ಮ. ನೀವೇನು ಸಂಕೋಚ ಪಟ್ಕೋಬೇಡಿ, ಇದು ನಿಮ್ಮನೆ ಅಂತಲೇ ತಿಳ್ಕೊಳ್ಳಿ. ಹೌದ್ರಿ ಮುತಿಯ, ಕರೆ ಹೇಳಕತ್ತೀರಿ. ಸುಬ್ಬು ನೋಡ್ಲೆ, ಮನೆ ದೊಡ್ಡದೈತಿ ಅಂತ. ನನ್ಗಂತೂ ಈ ಮನೆ ಬಾಳ ಇಷ್ಟ ಆಯ್ತು. ನಂಗೂ ಈ ಮನೆ ಇಷ್ಟ ಆಯ್ತು ನೋಡಪ್ಪ, ಬಾಳ ಚಂದದೆ. ನಾವ್ ಇನ್ಮೇಲೆ ಇಲ್ಲೇ ಇರೋಣ. ಮುತ್ಯಾನ ಹೇಳಾರಲ್ಲ, ನಾವಿರೋ ಮಠ ಈ ಮನೆ ನಮ್ದ. ಹಲೋ, ಎಕ್ಸ್ಕ್ಯೂಸ್ ಮೀ, ಇದು ನಮ್ಮನೆ, ನಾವಿದು ಓನರು, ನೀವಲ್ಲ. ಓನರ? ಯಾವ ಓನರ್ಲೆ ತಮ್ಮ? ಈ ಭೂಮಿನಿಂದ ಈ ಮನೆ ಕಟ್ಟಕ್ ಹಾಕಿರೋ ಕಲ್ಲಿನಿಂದ, ಮರಳಿನಿಂದ, ಮೇಲ್ ಹಾಕಿರೋ ಕಬ್ಣನಿಂದ. ಇದ್ಯಾವುದು ನಿಂದಲ್ಲ ಅಂದ್ಮೇಲೆ ಈ ಮನೆ ನಿಂದ ಹೆಂಗಾಗುತ್ತೋ ತಮ್ಮ? ಲಿಂಗಪ್ಪ, ನಿನ್ ಮಗ ನೋಡಕ್ಕಷ್ಟೇ ಅಲ್ಲ, ಮಾತು ಹ್ಞೂನ್ರಿ, ನನ್ನ ಮಗಂಗ ಭಾಳ ಬುದ್ಧಿ ಐತ್ರಿ. ಅದಕ್ಕೆ ಇವನ್ ಜೋಡಿರೆಲ್ಲ ಸೇರ್ಕೊಂಡು ಇವನ್ಗ ವಿದ್ಯಾಧಿಪತಿ ಅಂತ ಬಿರುದು ಕೊಟ್ಟಾರ್ರಿ. ಓ, ಹೌದಾ? ಯಾವ ಸ್ಕೂಲು? ನಮ್ಮ ಅಣ್ಣ ಯಾವ ಶಾಲೆಯಲ್ಲೂ ಓದಿಲ್ಲ, ಅವ್ನು ಹುಟ್ತಾನೆ ಬುದ್ಧಿವಂತ, ಭಾಳ ಶಾಣದನಪ್ಪ. ಸುಳ್ಳು ಹೇಳ್ಬೇಡ ಕಣ ಸುಬ್ಬು, ನಾನು CBSE ಓದ್ತಾ ಇದ್ದೀನಿ. ಕಷ್ಟಪಟ್ಟರು ಪಾಸ್ ಮಾಡಕ್ ಆಗ್ತಿಲ್ಲ, ನಿಮ್ಮಣ್ಣ ಓದದೆ ಬುದ್ಧಿವಂತ ಆಗ್ಬಿಡ್ತಾನ? ಹೌದಪ್ಪ, ನನ್ನ ಮಗ ಬರೀ ಓದೋದ್ರಾಗ ಅಷ್ಟ ಅಲ್ಲ, ಭಾಳ ತುಂಟ ಅದಾನ. ಹಿಂಗ ಒಬ್ಬರ ಜೋಡಿ ಜಗಳ ಮಾಡ್ಕೊಂಡ ಹಲ್ಲ ಮುರ್ಕೊಂಡ್ ಬಂದಿದ್ದ. ಅವಾಗಿಂದ ಇವಂಗ ವಕ್ರತುಂಡ ಅಂತ ಕರೆಯಕ್ ಶುರು ಮಾಡಿದ್ರು. ಅವ್ವ, ಎದಕ್ಕಿದನ್ನೆಲ್ಲ ಹೇಳಕತ್ತಿ? ನನ್ ಮುಜುಗರ ಆಗತ್ತೆ ನೋಡು ಮತ್ತ. ಅಯ್ಯೋ ಇರ್ಲಿ ಬಿಡಪ್ಪ, ಯಾಕೆ ಮುಜುಗರ ಪಟ್ಕೊಂತ್ಯ? ತಂದೆ ತಾಯಿಗೆ ಮಕ್ಕಳನ್ನ ಹೊಗಳದೇ ಇದ್ರೆ ಸಮಾಧಾನನೇ ಆಗಲ್ಲ. ಇರ್ಲಿ, ನೀವೆಲ್ಲ ಕೈಕಾಲು ಮುಖ ತೊಳ್ಕೊಳ್ಳಿ, ತಿನ್ನೋದಕ್ಕೇನಾದ್ರು ವ್ಯವಸ್ಥೆ ಮಾಡಿಸ್ತೀನಿ. ಅಣ್ಣಾರ, ದಿನ ಬೆಳಿಗ್ಗೆ ಆಗೋ ಅಭಿಷೇಕನ ಸಾಕಲ್ವೇನ್ರಿ? ಮತ್ತೆ ಕೈಕಾಲ್ ಮುಖ ತಕೋಬೇಕೇನ್ರಿ? ಏನು ಅಭಿಷೇಕನ? ಯಾವುದಮ್ಮ? ಏನಿಲ್ರಿ ಅಪ್ಪಾರ, ಬೆಳಿಗ್ಗೆ ತಲೆ ಸ್ನಾನ ಮಾಡ್ಕೊಂಡ್ ಬಂದಿದ್ಲು, ಅದಕ್ಕೆ ಹಾಗನ್ನ ಕತ್ತಳ. ಹಂಗೆ ನೋಡಿದ್ರೆ ನನ್ನ ತಲೆ ಮೇಲೆ ನೀರೈತಿ, ನಾನು ಏನು ಅನ್ಬೇಡ ಮತ್ತ. ರೀ, ಇವ್ರು ಯಾಕೋ ಒಂಥರ ಮಾತಾಡ್ತಾ ಇಲ್ಲ? ತರ ಅಂದ್ರೆ ಒಂಥರ ವಿಚಿತ್ರವಾಗಿ, ಒರಟಾಗಿ. ಯೋಗಿರಿ, ಇವರು ಉತ್ತರ ಕರ್ನಾಟಕದ ಜನ, ಮಾತು ಹೊರಟು ಮನಸ್ಸು ಒಬ್ಬಟ್ಟು. ಆಹಾ, ಲಿಂಗಪ್ಪನವ್ರೆ ಬನ್ನಿ, ಕೈಕಾಲು ಮುಖ ತೊಳೆಯೋರಂತೆ. ನಡ್ರಿ, ಬನ್ನಿ ಬನ್ನಿ, ಎತ್ಕೊಳ್ತೀನಿ. ಇರ್ಲಿ ಬಿಡು, ಅವರು ಮಕ್ಕಳು ಪಾಪ ನಿನ್ನಾಗೆ. ಪ್ರಭು, ನೀವು ಪ್ರತಿದಿನ ನಿಮ್ಮ ಸ್ನೇಹಿತನ ಬಗ್ಗೆ ಹೇಳ್ತಾ ಇದ್ರಿ, ಆದ್ರೆ ಇವತ್ತು ಅವ್ರ ಮನೆಗೆ ಬಂದು ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ದೇವಿ, ಸ್ನೇಹ ಎಷ್ಟು ಪವಿತ್ರವೋ ಸ್ನೇಹಿತನು ಅಷ್ಟೇ ಪವಿತ್ರವಾಗಿರ್ಬೇಕು. ಈ ವಿಚಾರದಲ್ಲಿ ನನ್ನ ಸ್ನೇಹಿತ ಅಪ್ಪಟ ಅಪರಂಜಿ. ನಿಮ್ ಸ್ನೇಹಿತ ಮಾತ್ರ ಅಲ್ಲ ಪ್ರಭು, ಅವ್ರ ಕುಟುಂಬನೇ ಅಪ್ಪಟ ಅಪರಂಜಿ. ತಾವು ಕಷ್ಟದಲ್ಲಿದ್ದಾಗಲೂ ಇನ್ನೊಬ್ಬರ ಸೇವೆಗೆ ಇಡೀ ಕುಟುಂಬ ನಿಂತಿದೆಯಲ್ಲ, ಈ ಸದ್ಗುಣ ಎಲ್ಲರಲ್ಲೂ ಇರಬೇಕು. ಹೌದು ದೇವಿ,
ಶಿವಪ್ರಸಾದ್ ನನ್ನ ಸ್ನೇಹಿತ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಕೇವಲ ಶಿವಪ್ರಸಾದ್ ಮಾತ್ರ ಅಲ್ಲ, ಪ್ರತಿಯೊಂದು ಮನೆಯಲ್ಲೂ ಶಿವಪ್ರಸಾದ್ ನಂತಿರೋರು ಎಲ್ಲರೂ ನನ್ನ ಸ್ನೇಹಿತರೆ. ಅಮ್ಮ, ಅಪ್ಪ, ನನ್ನ ಸ್ಕಂದನ್ ಬಾಲ್ನ ತಗೊಂಬಂದ್ಬಿಟ್ಟೆ. ಗಣೇಶ, ಅಪ್ಪ ನಿನ್ಗೆ ಹೊರಗೆ ಬರುವಾಗ್ಲೇ ಹೇಳಿದ್ರು ತಾನೆ ತುಂಟತನ ಮಾಡಬಾರ್ದು ಅಂತ, ಆದ್ರೂ ಮಾಡ್ತಿದ್ಯಾ? ಇಲ್ಲ ಅಮ್ಮ, ಆಟ ಆಡ್ತಿದ್ದೀನಿ ಅಷ್ಟೇ, ತುಂಟತನ ಮಾಡ್ತಾನೆ ಇಲ್ಲ. ಗಣೇಶ, ಅವನ ಬಾಲ್ನ ಅವನು ಕೊಟ್ಬಿಡು. ಅಪ್ಪ, ನಾನು ಸ್ವಲ್ಪ ತಾಡ್ಕೊಡ್ತೀನಪ್ಪ. ನೀನಾದ್ರೆ ಪ್ರತಿನಿತ್ಯ ಈ ಮನೆಗೆ ಬರ್ತೀಯ, ನಾನು ಇವತ್ತೇ ಬಂದಿರೋದು. ಸ್ವಲ್ಪ ತಾಡ್ಕೊಡ್ತೀನಿ ಅವನ್ಗೆ. ಅಂಕಲ್, ಆಂಟಿ ನೋಡಿ, ಇವನು ನನ್ನ ವಸ್ತುನೆಲ್ಲ ಎತ್ಕೋತಿದ್ದಾನೆ. ಏಯ್ ಕೊಡು. ಇಲ್ಲ, ನಾನು ಕೊಡಲ್ಲ, ನಾನು ಸ್ವಲ್ಪ ತಾಡ್ಬೇಕು. ಆಂಟಿ, ನೀವೇ ಹೇಳಿ ಇವನು ಕೊಡಕ್ಕೆ. ಕೊಡು. ಗಣೇಶ, ಕೊಡು ಕಂದ. ಅಮ್ಮ, ನಾನು ಸ್ವಲ್ಪ ಸುಬ್ಬು ಜೊತೆ ಆಡ್ಕೊಡ್ತೀನಿ. ಹೌದು, ನಾವು ಆಡ್ಬೇಕು. ಆಂಟಿ, ಇವರಿಬ್ರು ನನ್ನ ವಸ್ತುನ ಎತ್ಕೊಂಡು ಹಾಳು ಮಾಡ್ತಿದ್ದಾರೆ. ಏಯ್ ಕೊಡು. ಎದ ಕ್ಲಾಸ್ ಉಳ್ಳಾಳಕತ್ತೆ, ನನ್ನ ಹಾಳು ಮಾಡಿ ನಾನು ನೋಡ್ಪ. ಏಯ್, ನಾವೇ ನಿನ್ ವಸ್ತು ತಗೊಂಡು ನೋಡೋಗ್ತೀವೇನ? ಯಾಕೆ ಈಗ ಆಡ್ತಿ? ನೋಡಿ ಅಂಕಲ್, ಆಂಟಿ ಎಷ್ಟು ರೂಢಾಗಿ ಮಾತಾಡ್ತಾನೆ ನಿಮ್ ಮುಂದೆನೆ. ಏನ್ ಓದಿದಾನೆ ಇವನು? ಏಯ್, ನಾನು ಆಗ್ಲೇ ಹೇಳಿಲ್ಲೇನ ನಾ ಓದೋ ಮಗ ಅಲ್ಲ ಅಂತ. ಆದ್ರವ ಭಾರಿ ಬರ್ದಾನ. ಅಂತದೇನ್ ಬರ್ದ್ಬಿಟ್ಟಿದಾನ ಇವನು? ಮಹಾಭಾರತನ ಬರ್ದಿದ್ದೀನ್ಲೇ ತಮ್ಮ. ನಾನು ಹೋಮ್ವರ್ಕ್ ನ ಬರ್ದಿದ್ದೀನಿ. ಈಗೇನು ಕೊಡ್ತಿರೋ ಇಲ್ವೋ? ಜಗಳ ಮಾಡ್ಬೇಡ್ಲ ಅಪ್ಪ, ಎಲ್ರು ಕೂಡ ಆಡೋನು. ನಮ್ಮಿಡಿ ಬಾರಗಣಿ ಓಡೋನು. ನಿಮ್ಮನ್ ಬಿಡಲ್ಲ ನಾನು. ನಮ್ಮ ಗಣೇಶ ಮತ್ತು ಸುಬ್ರಹ್ಮಣ್ಯ ಇಬ್ಬರೂ ಸಹ ಸ್ಕಂದನ ಜೊತೆ ಸೇರಿ ಅವರೂ ಮಕ್ಕಳಾಗಿ ಬಿಟ್ಟಿದ್ದಾರೆ, ಅಲ್ಲವೇ ಪ್ರಭು? ಹೌದು ದೇವಿ. ಅಂದ ಹಾಗೆ ನಿಮ್ಮ ಮತ್ತು ನಿಮ್ಮ ಸ್ನೇಹಿತನ ನಡುವೆ ಒಂದು ಸವಾಲಾಗಿತ್ತಲ್ಲ, ಎಲ್ಲಿಯವರೆಗೂ ಬಂತು? ಏನು ಇವ್ರ ಮಾತಿನ ಶೈಲಿಯೇ ಬದಲಾಗಿದೆಯಲ್ಲ. ಭಕ್ತಿ ದೊಡ್ಡದು, ಶಕ್ತಿ ದೊಡ್ಡದು ಅನ್ನೋ ಸವಾಲು ಅರ್ಧಕ್ಕೆ ಬಂದು ನಿಂತಿದೆ ದೇವಿ. ಈಗ ಭಕ್ತಿಯೋ ಶಕ್ತಿಯೋ ಅನ್ನೋದು ನೋಡೋದೊಂದೇ ಬಾಕಿ ಉಳಿದಿರೋದು. ದೇವಿ, ಇದರಲ್ಲಿ ಯಾರು ಗೆಲ್ಲುತ್ತಾರೆ ಎಂದೆನಿಸುತ್ತದೆ ನಿಮಗೆ? ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಪ್ರಭು? ಭಲೆ ದೇವಿ ಭಲೆ, ನನ್ನ ಮಾತು ನನಗೇ ಹೇಳುತ್ತಿರುವಿರಾ? ನನ್ನ ಮಾತು ನೀವಾಗಿರುವಾಗ ನಿಮ್ಮ ಮಾತು ನನ್ನದಾಗಬಾರದೇಕೆ ಪ್ರಭು? ಆದರೆ ಒಂದು, ಶಕ್ತಿಗಿಂತ ಭಕ್ತಿ ದೊಡ್ಡದು. ಅದರ ಆಧಾರದ ಮೇಲೆ ಹೇಳುವುದಾದರೆ ನಿಮ್ಮ ಸ್ನೇಹಿತನೇ ಗೆಲ್ಲಬಹುದು. ಆಗಲೂ ಆ ಗೆಲುವು ನಿಮ್ಮದೇ ಅಲ್ಲವೇ ಪ್ರಭು? ನಿಜ ದೇವಿ, ನಿನ್ನ ಸಂಸಾರದೊಂದಿಗೆ ಭೂಲೋಕಕ್ಕೆ ಬಂದು ಹಬ್ಬವನ್ನು ಆಚರಿಸು ಎಂದ ನನ್ನ ಸ್ನೇಹಿತನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೇವೆ. ನಿನ್ನ ಸಂಸಾರ ಸಮೇತ ಭೂಮಿಗೆ ಬಂದು ಹಬ್ಬ ಮಾಡು, ಆವಾಗ ಗೊತ್ತಾಗುತ್ತೆ ಸಂಸಾರ, ಜವಾಬ್ದಾರಿ, ಕಷ್ಟ ಏನು ಅಂತ. ಕಾಲ ಇದನ್ನೇ ಬಯಸಿದ್ರೆ ತಡೆಯೋದಿಕ್ಕೆ ಯಾರಿಂದ ಸಾಧ್ಯ? ಈಗೇನಿದ್ರು ಗೆಲುವು ಕೊಟ್ಟು ಹೋಗಬೇಕು. ನನ್ನ ಮಾತಿಗೆ ಬೆಲೆ ಕೊಟ್ಟು ನಮ್ಮನೆಗೆ ಹಬ್ಬ ಮಾಡೋಕ್ಕೆ ಭಗವಂತನ ಸಂಸಾರ ಸಮೇತ ಮನೆಗೆ ಬಂದಿದ್ದಾನ. ನೀವು ನನಗೆ ನಂಬಕ್ಕೆ ಆಗ್ತಾ ಇಲ್ವೇ? ಇದಕ್ಕಿಂತ ಇನ್ನೇನು ಬೇಕು? ಇದಕ್ಕಿಂತ ಇನ್ನೇನು ಬೇಕು ನನ್ನ ಜೀವನಕ್ಕೆ? ನನ್ನ ಬದುಕು ಪಾವನ ಆಗೋಯ್ತು. ಮೊದಲೇ ಖುಷಿ ವಿಷಯನ ಕಿರಿಗೆ ಹೇಳಬೇಕು. ಪ್ರಭು, ಸತ್ಯ ಪಂಜರದಿಂದ ಹೊರಗೆ ಹಾರಿ ಹೋಗುತ್ತಿದೆ. ಹಾರಿ ಹೋದರೇನಂತೆ ದೇವಿ? ಮತ್ತೆ ಪಂಜರದೊಳಗೆ ಬಂದು ಕುಳಿತುಕೊಳ್ಳಬೇಕಲ್ಲವೇ? ಸತ್ಯ ಗೊತ್ತಾಗಿದೆ ಅಷ್ಟೇ, ಆದರೆ ಹೇಳಲು ಸಾಧ್ಯವಾಗಬೇಕಲ್ಲ.
ಅಕ್ಕ ಏ ಸ್ಕಂದ ಸುಬ್ಬು ಅಯ್ಯೋ ಅಯ್ಯೋ ಕಂದ ಏಟಾಯ್ತಾ ಏಟೇನಾಗಿಲ್ರಿ ಅವರ ಏನಂದೆ ಕಂದ ಏಟೇನಾಗಿಲ್ರಿ ಅವರ ಅಂದೆ ರೀ ನನ್ನ ಅವ್ವ ಅಂತಿದ್ದಾನೆ ಅಮ್ಮ ಅಂತ ಕರಿತಿದ್ದಾನೆ ಎಷ್ಟು ಚೆನ್ನಾಗಿ ಕರಿತೀಯ ಪುಟ್ಟ ಇನ್ನೊಂದ್ಸಲ ಹಂಗೆ ಕರಿತೀಯಾ ನಿಮ್ಗೆ ಇಷ್ಟ ಆಗತ್ತಂದ್ರೆ ಎಷ್ಟ್ ಸಲ ಬೇಕಿದ್ರು ಹೇಳ್ತೀನಿ ಅವ್ವಾರೆ ಹೌದು ಗೌರಿ, ಯಾರೋ ಅಮ್ಮ ಅಂದಳಿ ಕರೆದ್ರಂದಳಿ ನೀನೆಂತಕ್ಕೆ ಇಷ್ಟು ಎಮೋಷ್ನಲ್ ಆಗ್ತಿದ್ದೆ? ಯಾರಪ್ಪ ನೀನ? ಹೆಸರೆಂತ? ನನ್ನ ಹೆಸರು ಗಣೇಶ ಅಂತ ಅಪ್ಪಾರ. ಎಂತಂದೆ? ಅಪ್ಪ ಅಂದಿಯಾ? ಎಲ್ಲಿ ಇನ್ನೊಂದ್ಸಲ ಹೇಳ. ರೀ, ನನಗೆ ಎಮೋಷ್ನಲ್ ಆಗ್ಬೇಡ ಅಂತ ಹೇಳಿ ಈಗ ನೀವೇನ್ ಮಾಡ್ತಾ ಇದ್ದೀರಾ? ಅದು ಗೌರಿ, ಎಂಥದೋ ಗೊತ್ತಿಲ್ಲ ಮರ್ತಿ. ಈ ಗಂಡ ಅಪ್ಪ ಅಂದಳಿ ಕರೆದ್ರು ಕೂಡಲೇ ಎದೆ ತುಂಬಿ ಬಂತು. ಗಣೇಶ, ನೀನು ಸ್ಕಂದನ್ ಫ್ರೆಂಡಾ? ಕಾಶಿ, ಇವ್ರನ್ನ ನಮ್ಮ ಶಿವ ಕರ್ಕೊಂಬಂದ ಕಣೋ. ಪಾಪ ಇವರು ಉತ್ತರ ಕರ್ನಾಟಕದಿಂದ ಗಣೇಶ್ ಮೂರ್ತಿನ ಮಾರಕ್ಕೆ ಬಂದ್ರಂತೆ. ಮೂರ್ತಿ ಮಾರಿದ ಹಣನ ಊರಿಗೆ ತೊಗೊಂಡು ಹೋಗ್ಬೇಕಾದ್ರೆ ಯಾರೋ ಮೋಸ ಮಾಡಿಬಿಟ್ರಂತೆ. ಆಗ ಇವರು ಊರಿಗೆ ಹೋಗೋದಕ್ಕೂ ಒದ್ದಾಡ್ತಿದ್ರಂತೆ. ನಮ್ಮ ಶಿವ ಅದನ್ನ ನೋಡಿ, ಬನ್ನಿ ನಮ್ಮ ಮನೆಗೆ ಬನ್ನಿ, ಹಬ್ಬ ಮುಗಿಸ್ಕೊಂಡು ಹೋಗಿ ಅಂತ ಕರ್ಕೊಂಬಂದ. ಹೌದಾ? ಗಣೇಶ, ನೀನು ಹೋಗು, ಆಟ ಆಡ್ಕೊ. ಮುದ್ದಾಗಿದ್ದಾನೆ ಅಲ್ವಾ? ಮುದ್ದ ಇದ್ದ ಹೌದು ಯಜಮಾನ್ರೆ. ಆದ್ರೆ ಹಿಂಗೆ ಗುರ್ತು ಪರಿಚಯ ಇಲ್ದಿದ್ದವ್ರನ್ನ ಮನೆ ಕರ್ಕೊಬಪ್ಪದು ಎಷ್ಟು ಮಟ್ಟಿಗೆ ಸರಿ? ಈಗಾಗಲೇ ಮಹಾಲಕ್ಷ್ಮಿ ಅಂಬೋಳನ್ನ ಮನೆ ಕರ್ಕೊಬಂದು ಆದ ಅವಂತರ ಸಾಲ್ದ? ಲೇ, ಎಲ್ರನ್ನೂ ಹಾಗೆ ಅನುಮಾನ ಪಡಬಾರ್ದಪ್ಪ. ಎಲ್ರನ್ನೂ ಪೊಲೀಸ್ ಕಣ್ಣಲ್ಲೇ ನೋಡ್ತೀಯಲ್ಲ ನೀನು. ಅಯ್ಯೋ ಯಜಮಾನ್ರೆ, ನನ್ನ ಕೆಲಸವೇ ಅಂಥದ್ದು. ಕನ್ನಡಿ ಮುಂದೆ ನಾನೇ ನಿಂತ್ಕೊಂಡ್ರು ಇದು ನಾನೇ ಅಂದಳಿ ಡೌಟ್ ಪಡ್ತೆ. ಅಂಥದ್ರಲ್ಲಿ ಗೊತ್ತು ಗುರು ಇಲ್ದಿದ್ದವ್ರನ್ನ ಹ್ಯಾಂಗೆ ನಂಬಕಾತ್ತ? ಅದು ಸರಿ, ಫ್ಯಾಮಿಲಿ ಅಂದ್ರಲ್ಲ, ಯಾರ್ಯಾರು ಬಂದಿರೋ? ಎಷ್ಟು ಜನ ಇದ್ರು? ಈ ಹುಡುಗ, ಅವ್ರ ತಮ್ಮ, ಆಮೇಲೆ ಅವ್ರ ತಂದೆ ತಾಯಿ, 4 ಜನ. ಮೊದಲು ಶಿವ ಅವ್ರಿಗೆ ಬುದ್ಧಿ ಹೇಳಿ ಇವ್ರನ್ನ ಕಳಿಸೋ ವ್ಯವಸ್ಥೆ ಮಾಡಿ. ಇವ್ರು ಕಳ್ಳರು ಸುಳ್ಳು ಯಾರಿಗೆ ಗೊತ್ತಿತ್ತ? ಹೌದು ಮಾವಯ್ಯ, ಮೊನ್ನೆ ಸ್ಟೇಷನಲ್ಲಿ ಇಂಥದ್ದೊಂದು ಕೇಸ್ ಆಗಿತ್ತು. ಯಾರು ಇಲ್ಲ ಅಂತ ಹೇಳ್ಕೊಂಡು ಮನೆಗೆ ಬಂದಿದ್ದಾರೆ. ಕೊನೆಗೆ ಮನೇಲಿದ್ದವರಿಗೆಲ್ಲ ಹೊಡೆದ್ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಇವ್ರು ಹಾಗೆ ಹೇಳ್ತಾ ಇದ್ದಾರೆ. ಯಜಮಾನ್ರೆ, ನೀವೇನು ಟೆನ್ಷನ್ ಆಗಿಬಿಡಿ. ಫಸ್ಟ್ ಅವ್ರ ಅಪ್ಪ ಅಮ್ಮನ ಕರೀರಿ, ನಾನು ಅವ್ರ ಹತ್ರ ಮಾತಾಡ್ತೆ, ಒಂದು ವ್ಯವಸ್ಥೆ ಮಾಡ್ತೆ. ಅಯ್ಯಯ್ಯೋ, ನೀನು ಹೇಳಿದ್ಮೇಲೆ ಭಯ ಆಗ್ತಿದ್ಯಪ್ಪ. ಆಯಿತು, ಅವ್ರನ್ನ ಕರೆಸ್ತೀನಿ, ನೀನೇ ವಿಚಾರಿಸು. ಲಗುನ್ ಬನ್ರಪ್ಪ, ಒಂದು ವಿಚಾರ ಐತಿ. ಆದ್ರೆ ಹಿಂಗೆ ಗುರ್ತು ಪರಿಚಯ ಇಲ್ದಿದ್ದವ್ರನ್ನ ಮನೆ ಕರ್ಕೊಬಪ್ಪದು ಎಷ್ಟು ಮಟ್ಟಿಗೆ ಸರಿ? ಮೊನ್ನೆ ಸ್ಟೇಷನಲ್ಲಿ ಇಂಥದ್ದೊಂದು ಕೇಸ್ ಆಗಿತ್ತು. ಯಾರು ಇಲ್ಲ ಅಂತ ಹೇಳ್ಕೊಂಡು ಮನೆಗೆ ಬಂದಿದ್ದಾರೆ. ಕೊನೆಗೆ ಮನೇಲಿದ್ದವರಿಗೆಲ್ಲ ಹೊಡೆದ್ಬಿಟ್ಟು ಹೋಗಿದ್ದಾರೆ.